ಇನ್ನು ಮೈಸೂರಿನಲ್ಲಿ ನಂಜನಗೂಡಿನಲ್ಲಿ ಈಗ ನೀರು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದೆ. ಕಾರಣ ಏನು ಅಂದರೆ ಕಬಿನಿ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ನಂಜನಗೂಡಿನಲ್ಲಿ ಈಗ ಪ್ರವಾಹ ಭೀತಿ ಈಗ ನಿರ್ಮಾಣವಾಗಿದೆ. ಕಪಿಲಾ ನದಿ ತಟದಲ್ಲಿ ಪ್ರವಾಹ ಭೀತಿ. ಸೊ ನಂಜನಗೂಡಿನ ಹಲವು ದೇವಸ್ಥಾನಗಳು ಮುಳುಗಡೆಯಾಗಿವೆ. ಸೊ ಕಬಿನಿ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ಅಲ್ಲಿ ಇನ್ಫ್ಲೋನೇ 30-36 ಸಾವಿರ ಏನೋ ಕ್ಯೂಸೆಕ್ಸ್ ನೀರಿದೆ. ಆಚೆ ಹೋಗ್ತಾ ಇರೋದು 50,000 ಕ್ಯೂಸೆಕ್ ನೀರು ಆಚೆ ಹೋಗ್ತಾ ಇದೆ. ಹಾಗಾಗಿ ಈ ಪರಿಣಾಮಗಳು ಕಾಣಿಸ್ತಾ ಇದೆ. ಕಬಿನಿ ಜಲಾಶಯ ತುಂಬಿರುವಂತಹ ಪರಿಣಾಮವಾಗಿ ಕಪಿಲಾ ಜಲಾನಯನ ಪ್ರದೇಶದಲ್ಲಿ ಈಗಾಗ ಪ್ರವಾಹ ಭೀತಿ ಎದುರಾಗಿದೆ. ನೀವೀಗ ನೋಡ್ತಾ ಇರುವಂತಹದ್ದು ಇದು ನಂಜನಗೂಡಿನ ಹೊರಭಾಗದಲ್ಲಿರುವಂತಹ ಪರಶುರಾಮ ದೇವಸ್ಥಾನ. ಪರಶುರಾಮ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ದಿಗ್ಬಂಧನವಾಗಿದೆ. ಯಾವಾಗ ಕಬಿನಿ ಜಲಾಶಯ ಭರ್ತಿಯಾಗುತ್ತೋ ಆ ಸಂದರ್ಭದಲ್ಲಿ ಜಲಾಶಯದ ಭದ್ರತೆಯ ದೃಷ್ಟಿಯಿಂದ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗುತ್ತೆ. ಈಗ ಇವತ್ತು ಒಟ್ಟು 46,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ನಿನ್ನೆ ಸಂಜೆ 50,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗಿತ್ತು. ಇದರ ಪರಿಣಾಮ ಕಪಿಲಾ ನದಿಯ ಜಲಾನಯನ ಪ್ರದೇಶ ಏನಿದೆ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಪ್ರವಾಹ ಭೀತಿ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ನಂಜನಗೂಡು ಪಟ್ಟಣ ಸೇರಿದಂತೆ ಈ ಕಡೆ ಭಾಗದ ಬಹುತೇಕ ಹಳ್ಳಿಗಳ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬುತ್ತೆ. ನಂಜನಗೂಡಿನ ಒಂದು ಅರ್ಧ ಭಾಗದಷ್ಟು ತಗ್ಗು ಪ್ರದೇಶದಲ್ಲಿ ಇರುವಂತಹ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಈಗಾಗಲೇ ಪ್ರವಾಹ ಭೀತಿ ಸೃಷ್ಟಿಯಾಗಿದ್ದು ತಗ್ಗು ಪ್ರದೇಶದಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಈಗ 46,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿರುವಂತಹ ಪರಿಣಾಮವಾಗಿ ಈಗ ಸಂಪೂರ್ಣವಾಗಿ ಪರಶುರಾಮ ದೇವಸ್ಥಾನ ಜಲ ದಿಗ್ಬಂಧನವಾಗಿರುವಂಥದ್ದು. ಕೇವಲ ಪರಶುರಾಮ ದೇವಸ್ಥಾನ ಮಾತ್ರ ಅಲ್ಲ, ಈ ಒಂದು ಜಲಾನಯನ ಪ್ರದೇಶದ ಈ ಭಾಗದಲ್ಲಿರುವಂತಹ ಸ್ನಾನಘಟ್ಟ ಇರ್ಬೋದು ಅಥವಾ 16 ಕಾಲು ಮಂಟಪ ಇರ್ಬೋದು, ಹೀಗೆ ಇಡೀ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಇವತ್ತು